ಮಂಜುನಾಥ್ ಅವರೊಂದಿಗೆ ನನ್ನ ಪ್ರಶ್ನೆ ಇದೆ. ಯಾರನ್ನು ಬಚಾವ್ ಮಾಡಬೇಕು, ಯಾರನ್ನು ನಾವೇ ಆರೋಪ ಮುಕ್ತರನ್ನಾಗಿ ಮಾಡಿಬಿಡಬೇಕು, ಯಾರದೋ ಪರ ತೀರ್ಪು ಕೊಟ್ಬಿಡಬೇಕು, ಇದು ಯಾವುದು ಈ ವೇದಿಕೆ ಉದ್ದೇಶವಲ್ಲ. ಕಾನೂನಿನ ಅವಕಾಶಗಳು ಆರೋಪಿಗೂ ಮೃತಪಟ್ಟವನಿಗೂ ಇಬ್ಬರಿಗೂ ಈಕ್ವಲ್ ಆಗಿರುತ್ತೆ. ಆರೋಪಿ ಪರವಾಗಿ ಒಬ್ಬರು ನಿಂತ್ಕೊಳ್ತಾರೆ, ಮೃತಪಟ್ಟವನ ಪರವಾಗಿ ಒಬ್ಬರು ನಿಂತ್ಕೊಳ್ತಾರೆ, ಅಥವಾ ಸಂತ್ರಸ್ತ ಮತ್ತು ಈ ಕಡೆಯಿಂದ ಚೆಕ್ ಮಾಡಿಕೊಂಡ್ರೆ ಆರೋಪಿ, ಇವರಿಬ್ಬರ ಪರವಾಗಿ ವಾದಗಳಿರ್ತವೆ. ಇಲ್ಲಿ ಪ್ರಶ್ನೆ ಬರೋದು, ನಾನಾಗಲೇ ಹೇಳ್ತಾ ಇದ್ದೆ ಮಂಜುನಾಥ್ ಅವ್ರ ಬಳಿಯಲ್ಲಿ, ಸರ್ ನಾನು ಹೇಳಿದೆ ಆಗಲೇ, ರಘು ನಾನು ಸ್ನೇಹಿತರು, ಯಾರು ರೇಣುಕಾಸ್ವಾಮಿ ರಘು ಸ್ನೇಹಿತರು, ದರ್ಶನ್ ತೋರಿಸ್ತೀವಿ, ಅವ್ನು ಬಹಳ ದಿನಗಳಿಂದ ದರ್ಶನ್ ತೋರಿಸು ಅಂತ ಕೇಳ್ತಿದ್ದ, ಕರ್ಕೊಂಡು ಬಂದೆ, ಮನೆ ಹತ್ರ ಕರ್ಕೊಂಡು ಬಂದಾಗ ಇಲ್ಲ ಶೆಡ್ ಹತ್ರ ನಡೀರಿ, ಇಲ್ಲೆಲ್ಲ ಜನ ದೊಂಬಿ ಎದ್ಬಿಡ್ತಾರೆ, ಇಲ್ಲಿ ತುಂಬ ಜನ ಬಂದುಬಿಡ್ತಾರೆ, ನಾನು ಆಚೆ ಬರೋದು ಕಷ್ಟ ಆಗಿಬಿಡುತ್ತಪ್ಪ, ಅರ್ಜೆಂಟಲ್ಲಿದ್ದೀನಿ, ನೀವು ಶೆಡ್ ಹತ್ರ ಇರಿ ಬಂದೆ ಅಂತ ಆದಾಗ, ಅಲ್ಲಿ ಬಂದಂಥ ಯಾರೋ ಈ ವಿನಯ್ ಅನ್ನೋನೋ ಅಥವಾ ಅಚಾನಕ್ಕಾಗಿ ಪವಿತ್ರ ಗೌಡ ಅಲ್ಲಿಗೆ ಬಂದಿದ್ದರು, ಪವಿತ್ರ ಗೌಡ ನೋಡಿ ಕೆರಳಿ ಕೆಂಡ ಆಗ್ಬಿಟ್ಟು ಅವರೊಂದು ಹೊಡೆದ್ರು. ಇದು ಹೊಡೆದು ನೋಡ್ತಾ ಇದ್ದಂತೆಯೇ ಇತರರೂ ಸಹ ಅಲ್ಲಿ ಊಟಕ್ಕೆ ಬಂದಿದ್ರು ಆ ಟೈಮಲ್ಲಿ, ಇಂಥ ಕೆಲಸ ಮಾಡಿದ್ದಾನಾ ಇದು ಅಕ್ಕನಿಗೆ ಅಂಥೇಳಿ ಅವರು ದಾಳಿ ಮಾಡ್ತಿದ್ರು. ನಾನು ಹೋಗಿ ಸುಮ್ಮನೆ ಒಂದು ಏಟು ಹಾಕ್ಬಿಟ್ಟು ಬಿಡ್ರೋ ಅಂತ ಹೇಳ್ಬಿಟ್ಟು ಒಂದು ಏಟು ಹೊಡೆದ್ಬಿಟ್ಟು ಅವನಿಗೆ ಊಟ ಕೊಡಿಸ್ಬಿಟ್ಟು ಮಾತ್ರೆ ಕೊಡಿಸ್ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿದೆ. ತದನಂತರದಲ್ಲಿ ಸ್ವಾಮಿ ಆ ಮುಂದಿನ 48 ಗಂಟೆಗಳ ಕಾಲ ನಾನು ಮುಗ್ಧ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ ಇನ್ಸಿಡೆಂಟ್ಸ್. ನನ್ನ ಯಾರಾದರೂ ಸ್ವಾಮಿ ಒಂದು ಕೊಲೆ ಮಾಡಿಬಿಟ್ಟು ಮಾರನೇ ದಿನ ಆರಾಮಾಗಿ ಹೋಗಿ ಜಿಮ್ಮಲ್ಲಿ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಜಿಮ್ ಮಾಡ್ತಿರ್ತಾರ ಸ್ವಾಮಿ? ಎಲ್ಲಾದರೂ ಜಗತ್ತಲ್ಲಿ ಕೇಳಿದ್ದೀರಾ ನೀವು? ಇದಕ್ಕೆ ದರ್ಶನ್ ಮಾಡಿಸ್ಬಿಟ್ಟ ಅಂತ ಈ ಥರ ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಅಂತೇಳಿ ಹಿ ಮೇ ಆರ್ಗ್ಯೂ ಇನ್ ದಟ್ ಆಯಾಮ ಅಥವಾ ಆ್ಯಂಗಲ್ ಸರ್. ಅಲ್ಲ, ಅದಕ್ಕೊಂದು ಸಂಪೂರ್ಣವಾದ ಅವಕಾಶ ಇದೆ. ಹಾಂ, ತಾವೇನು ಹೇಳಿದ್ರಿ ಆ ರೀತಿ. ಯಾಕೆಂತಂದರೆ ಈಗ ಮ್ಯಾಕ್ಸಿಮಮ್ ಅಂದರೆ ಹೇಳಿಕೆಗಳು, ಆರೋಪಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಕೆಲವರು ಸಹ ದರ್ಶನ್ ಸಹ ಭಾಗವಹಿಸಿದ್ರು ಅಂತ ಹೇಳಿರ್ತಾರೆ. ಆದರೆ ನ್ಯಾಯಾಲಯಗಳಲ್ಲಿ ಒಬ್ಬ ಅಪರಾಧಿಯ ವಿರುದ್ಧವಾಗಿ ಇನ್ನೊಬ್ಬ ಅಪರಾಧಿ ಅಥವಾ ಆರೋಪಿ ಕೊಡುವಂತಹ ಹೇಳಿಕೆ ಏನಿದೆ ಅಥವಾ ಸಾಕ್ಷ್ಯ ಏನಿದೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ತಮ್ಮನ್ನ ತಾವು ತಪ್ಪಿಸ್ಕೊಳ್ಳೋದಿಕ್ಕೆ ಸಾಮಾನ್ಯವಾಗಿ ಒಬ್ಬರಿಗಿಂತ ಹೆಚ್ಚು 5 ಜನಕ್ಕಿಂತ ಹೆಚ್ಚು ಆರೋಪಿಗಳು ಅಪರಾಧಿಗಳಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಹೇಳಿ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದು ಸಹಜ. ಅದಕ್ಕೆ ನ್ಯಾಯಾಲಯ ಅದನ್ನ ಇಂಡಿಪೆಂಡೆಂಟ್ ವಿಟ್ನೆಸ್ ಅಂತ ಪರಿಗಣಿಸೋದಿಲ್ಲ. ಅದರ ಒಂದು ಪ್ರಾಮುಖ್ಯತೆ ಬಹಳ ಕಡಿಮೆ. ಅವ್ರು ತಪ್ಪಿಸ್ಕೊಳ್ಳೋಕ್ಕೂ ಹೇಳ್ತಾ ಇರ್ಬೋದು ಅಂತ ಆಗುತ್ತೆ. ಆದ್ರಿಂದ ಆ ಒಂದು ಡಿಫೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಮತ್ತೆ ಪ್ರಾರಂಭದಿಂದಲೂ ಕಿಡ್ನಾಪಿಂದಲೂ ಸಹ ಎಲ್ಲಿಯೂ ದರ್ಶನ್ ಅವರು ಭಾಗಿಯಾಗಿಲ್ಲ. ಅವ್ರು ಹೋಗಿ ಕರ್ಕೊಂಡ್ಬಂದಿಲ್ಲ. ಆದ್ರಿಂದ ಆತ ತನ್ನ ಸ್ವಂತ ಇಚ್ಛೆಯಿಂದೇನು ಇಲ್ಲಿವರೆಗೂ ಬಂದು ತಲುಪಿದ್ದಾನೆ. ಆ ಸಂದರ್ಭದಲ್ಲಿ ನಾನಲ್ಲಿ ಹೋಗಿದ್ದು ನಿಜ. ಈ ರೀತಿ ಇವನು ಏನು ಮೆಸೇಜ್ಗಳನ್ನು ಕಳಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ವಿಷಯ ಗೊತ್ತಾದಾಗ ಅವನಿಗೆ ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳಿ, ನಾನು ಬುದ್ಧಿ ಹೇಳಿ ಅವನು ಕಳಿಸ್ಬಿಡ್ರಿ, ಏನೋ ಅವ್ನು ನನ್ನ ಅಭಿಮಾನಿ ಬೇರೆ ಅಂತೆ, ಏನೋ ಮಾಡಿದಾನೆ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ, ಬುದ್ಧಿ ಹೇಳಿ ಕಳಿಸ್ಬಿಡ್ರಪ್ಪ ಅವನ್ನ ಅಂತ ಹೇಳಿ ನಾನೊಂದು 5 ನಿಮಿಷ ಇದ್ದು ಹೊರಟು ಬಂದೆ. ಆ ನಂತರ ಅಲ್ಲಿ ಏನ್ ನಡೀತು ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ ಅನ್ನುವಂತ ಒಂದು ವಾದವನ್ನ ಮಂಡಿಸಬಹುದು. ಅದಕ್ಕೆ ಮಾನ್ಯತೆ ಸಿಗುವಂತ ಸಾಧ್ಯತೆಗಳು ಇದೆ. ಲೋಹಿತ್, ದ ಅದರ್ ಸೈಡ್ ಆಫ್ ದಿ ಸ್ಟೋರಿ. ಈಗ ಇದೆಲ್ಲ ನಾವು ಕೇಳಿದ್ದೀವಿ, ಇದರ ಬಗ್ಗೆ ಮಾತಾಡಿದ್ದೀವಿ, ರೇಣುಕಾಸ್ವಾಮಿ ಹತ್ಯೆ ಅದರ ಭೀಕರತೆ ಎಲ್ಲವನ್ನೂ ಹೇಳಿದ್ದೀವಿ. ಒಂದು ಸ್ನೇಹಿತ ಬಂದಿದ್ದ, ಸ್ನೇಹಿತನೇ ಕರ್ಕೊಂಡು ಬಂದಿದ್ದ, ಅಭಿಮಾನಿ ಅಂತ ಹೇಳ್ದ, ಮನೆ ಹತ್ರ ಬೇಡ ಶೆಡ್ ಹತ್ರ ಹೋಗು ಅಂತ ಹೇಳಿದೆ. ನಾನು ಶೆಡ್ ಹತ್ರ ಹೋಗಿದ್ದೆ ಸ್ವಾಮಿ, ನನ್ನ ಕಾರ್ ಬಂದಿರೋದು ನಿಜ, CCTVಲಿ ಅದಿದೆ. ಸೆಕ್ಯೂರಿಟಿ ಕೆಲಸ ಏನು ಸ್ವಾಮಿ? ಗೇಟ್ ಹತ್ರ ಇರೋದು ನಿಜಾನಾ? 2 ಸೆಕ್ಯೂರಿಟಿನ ಸೃಷ್ಟಿ ಮಾಡಿ ಚಿತ್ರರಂಗದಲ್ಲಿ ಬೆಳೀತಾ ಇದ್ದೀನಿ ಸ್ವಾಮಿ. ನನ್ನ ನೆಕ್ಸ್ಟ್ ಮೂವಿಗೆ ನಾನು ತೊಗೊಂಡಿರೋ ಹಣ, ನನಗಿರ್ತಕ್ಕಂಥ ಡಿಮ್ಯಾಂಡು 22 ಕೋಟಿ ರೂಪಾಯಿಗಳು ಸ್ವಾಮಿ. ಎಷ್ಟು ಹೇಳಿ? 22 ಕೋಟಿ ರೂಪಾಯಿಗಳು. ಇಂಥ ಒಬ್ಬ ನಟನನ್ನು ಯಶಸ್ಸನ್ನು ತಡೆಯಲಾಗದೆ, ಸಹಿಸಿಕೊಳ್ಳಲಾಗದೆ, ಹೊಟ್ಟೆ ಕಿಚ್ಚಿನಿಂದ ಯಾರೋ ಮಾಡಿದ ಆರೋಪವನ್ನು, ಅದರಲ್ಲಿ A1 ಹಿಡ್ಕೊಂಡು ಅಪ್ ಟು A17 ಎಕ್ಸೆಪ್ಟ್ A2 ಇಷ್ಟೂ ಜನ ಮಾಡಿರಬಹುದು ಸ್ವಾಮಿ. ನನಗಿದು ಗೊತ್ತಿಲ್ಲ. ಐ ಆಮ್ ಎನ್ ಇನ್ನೋಸೆಂಟ್ ಫೆಲೋ. ನಾನಾಯಿತು, ಚಿತ್ರರಂಗ ಆಯಿತು. ಹೌದು ಸ್ವಾಮಿ, 13 ವರ್ಷಗಳ ಹಿಂದೆಯೇ ಹೆಂಡತಿ ಮೇಲೆ ಹೊಡೆದಿದ್ದ ಕೇಸ್ಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಸ್ವಾಮಿ. ಜೈಲಿಂದ ಮನಪರಿವರ್ತನೆ ಆಗಿದೆ ನನಗೆ. ಯಾರೋ ನಾಯ್ಚು ಬಿಟ್ಬಿಟ್ಟ, ಅಲ್ಲಿ ಯಾರೋ ನಮ್ಮ ಫಾರ್ಮ್ ಹೌಸು ನನ್ನ ಹೆಂಡತಿ ಹೆಸರು ಸ್ವಾಮಿ ಇರೋದು, A1 ಅದರಲ್ಲಿ ವಿಜಯಲಕ್ಷ್ಮಿ ಇರೋದು, ಪಟ್ಟೆ ತಲೆ ಬಾತ್ಕೊಳ್ಳಿ ಸಾಕ್ಬಿಟ್ಟಿದ್ದ. ಇದೆಲ್ಲ ಹುಡುಕಿ ಬೇಕು ಅಂತ ಬರೆಸ್ತಿರೋದಕ್ಕೆ ನಿರಂತರ ಸಾಕ್ಷಿಗಳಿವೆ ಸ್ವಾಮಿ. ಸರಿ ಸ್ವಾಮಿ, ಪಟ್ಟೆ ತಲೆ ಬಾತ್ ಸಾಕಿದ್ನಲ್ಲ, ಅರೆಸ್ಟ್ ಮಾಡಿದ್ರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು? ಮಾಡಿಲ್ಲ ತಾನೇ? ಮಾಡಿದ್ರ ನನ್ನ ನಾಯಿ ಬಿಟ್ಬಿಟ್ಟಿತ್ತು, ಕರೆದ್ರು, ಹೇಳಿಕೆ ಕೊಟ್ಟಿದ್ದೀನಿ ಸ್ವಾಮಿ. ಅದಕ್ಕೂ ಒಂದು ಬರೆದ್ರು, ದರ್ಶನ್ ಪ್ರಾಣ ಬೆದರಿಕೆ ಹಾಕ್ಬಿಟ್ಟ, ನಾನು ಚೂ ಬಿಟ್ಟಿದ್ದೆ ಅದಕ್ಕೆ ಅಂಥೇಳಿ. ಇದೆಲ್ಲ ನಿಮಗೆ ನೋಡಿದ್ರೆ ಸಂಚು ಅಂತ ಅನಿಸ್ತಾ ಇಲ್ವಾ ಸ್ವಾಮಿ ಅಂತ ಹಿಮೆ ಆರ್ಗ್ಯೂ ಅಲ್ವಾ ಲೋಹಿತ್?
ಓಕೆ, ನಾನು ಮೊದಲನೇದಾಗಿ ಮಂಜುನಾಥ್ ಸರ್ ಅವ್ರಿಗೆ ಗೌರವದಿಂದ ಹೇಳ್ತಾ, ಇಸ್ ಮೈ ಸೀನಿಯರ್ ಇದ್ರಲ್ಲಿ ಕಿಡ್ನಾಪ್ ಬಗ್ಗೆ ಮಾತಾಡ್ಬೇಕಂದಾಗ ನಾನೊಂದು ವಿಷಯವನ್ನ ಪ್ರಸ್ತಾಪನೆ ಮಾಡಕ್ ಇಷ್ಟಪಡ್ತೀನಿ. ಫೋರ್ಸಿಬಲ್ ಆಗಿ ಆ ಮನುಷ್ಯನನ್ನ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಮಾತ್ರ ಕಿಡ್ನಾಪ್ ಅಂತ ಅನ್ಕೊಳ್ಳೋಕ್ಕಿಂತನೂ ಕೂಡ ಒಂದು ಮಗುವನ್ನ, ನಾನು ಉದಾಹರಣೆ ಕೊಡ್ತೀನಿ, ಒಂದು ಮಗುವನ್ನ ಚಾಕ್ಲೇಟ್ ಕೊಟ್ಟು ಆ ಚಾಕ್ಲೇಟ್ ಕೊಟ್ಟಿದ್ದ ಕರ್ಕೊಂಡೋಗಿ ಎತ್ಕೊಂಡು ಕೂಡ ಕಿಡ್ನಾಪೇ ಆಗುತ್ತೆ. ಆ ಮಗುಗೆ ಬರುವಂತ ತೋರಿಸಿದ್ರು ಕೂಡ ಆ ಮಗುನ ಸೂಕ್ಷ್ಮವಾಗಿ ಚಾಕ್ಲೇಟ್ ಕೊಡಿಸ್ತೀನಿ, ಅಲ್ಲಿ ಅಪ್ಪ ಇದಾರೆ ನೋಡಿ ಅನ್ನೋದು ಕೂಡ ಆಗಿದೆ. ಸೊ ಆ ಚಾಕ್ಲೇಟ್ ಕೊಡ್ತೀನಿ ಅನ್ನೋದು ಫೋರ್ಸಬಲ್ ಆಗಿದೆ, ಹಾಗಂತ ಅದು ಕಿಡ್ನಾಪ್ ಅಲ್ಲ ಅಂತ ನಾವು ತಗೊಳಕ್ಕಾಗ್ತದೆ. ಹಾಗೆ ಇಲ್ಲಿ ಒಬ್ಬ ಅಭಿಮಾನಿಗೆ ತನ್ನ ಒಬ್ಬ ಯಾರು ನೀನ್ ಪೂಜಿಸ್ತಾ ಇದೀಯಾ ಅವ್ರನ್ನ ತೋರಿಸ್ತೀವಿ ಬಾ ಅಂತ ಕರ್ಕೊಂಡು ಹೋಗೋದು ಕೂಡ, ಅಲ್ಲಿ ಆದ್ಮೇಲೆ ಆತರ ಕೊಲೆ ಆಗೋದು ಕೂಡ ಕಿಡ್ನಾಪ್ ಅಟ್ರಾಕ್ಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅದ್ರಲ್ಲಿ ಏನ್ ಬರುತ್ತೆ ಅಂದ್ರೆ, ಪುನೀತ್ ಅನ್ನೋರ ಗಾಡಿ ಡಿ ಬಾಸ್ ಅನ್ನೋದು ಒಬ್ಬ ಅಭಿಮಾನಿಯನ್ನ ಕರ್ಕೊಂಡ್ ಬರಕ್ ಹೋಗಿದ್ಯಲ್ಲ, ವಾಟ್ ಈಸ್ ದಿಸ್ ಸರ್ಕಮ್ಸ್ಟೆನ್ಸಸ್, ವಾಟ್ ಈಸ್ ವಾಸ್ ದಿ ಮೋಟಿವ್, ವಾಟ್ ವಾಸ್ ದಿ ಇಂಟೆನ್ಷನ್. ಹೌದು, ಅವನ್ನ ಕಟ್ಟಾಕೊಂಡು ಕೆಳ್ಕೊಂಡ್ ಬರಕ್ಕಾಗಲ್ಲ, ಅದಕ್ಕೆ ಇಟ್ ವಾಸ್ ಎ ಪ್ರೀ ಪ್ಲಾನ್. ಆತನಿಗೆ ಏನ್ ಇಷ್ಟನೋ ಅದನ್ನ ತೋರಿಸುತ್ತಾ ಕರ್ಕೊಂಡ್ ಬರ್ತಾರೆ. ಹಾಗಾದ್ರೆ ಅವನ್ನ ಪುಷ್ ಮಾಡ್ತಾರಲ್ಲ ಶೆಡ್ ಒಳಗಡೆ, ಅಲ್ಲೂ ಕಿಡ್ನಾಪ್ ಆಗಲ್ಲ. ಸೊ ಕಿಡ್ನಾಪ್ ಸ್ಟಾರ್ಟ್ ಆಗೋದೇ ಅಲ್ಲಿ ಪುಸ್ಲಾಯಿಸಿ ಕರ್ಕೊಂಡು ಹೋಗುವಂತದ್ದು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ಫೋರ್ಸಬಲ್ ಇಸ್ ಟು ಬಿ ಶೋನ್ ಇನ್ ದಿ ಕಿಡ್ನಾಪ್ ಅಂತ ನನ್ನ ಒಂದು ವಾದ. ಕ್ಷಮಿಸಬೇಕು ಮುಂದಿನ ಇಲ್ಲಿ ಏನಾಗ್ತಿದೆ ಲೋಹಿತ್ ಇಲ್ಲಿ ಏನಂದ್ರೆ, ಇಲ್ಲಿ ಏನೋ ವಿಚಾರ ಇಟ್ಕೊಂಡು ನಾವು ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತಾಗ್ಲಿ, ಯಾರನ್ನೋ ಪಾರು ಮಾಡಬೇಕಾಗ್ಲಿ ಅಂತ ಇರ್ತಕ್ಕಂಥ ಉದ್ದೇಶ ಅಲ್ಲ. ಕಾನೂನಿನ ಅವಕಾಶಗಳು ಎರಡೂ ಕಡೆಯವ್ರಿಗೆ ಇರುತ್ತೆ ಅನ್ನೋ ಒಂದು ವಾದ ಅಷ್ಟೇ ಇದು. ಸರ್, ಈ ವಾದ ಬಂದಾಗ ಇದಕ್ಕೊಂದು ಅಡಿಷ್ನಲ್ ಒಂದು ಕ್ವಶನ್ ಕೇಳಿಬಿಡ್ತೀನಿ ಸರ್, ವಿತ್ ರೆಸ್ಪೆಕ್ಟ್ ಟು ಮಿಸ್ಟರ್ ಲೋಹಿತ್. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಗುಗೆ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ತಂದು ಬಿಡೋದು ಕೂಡ ಒಂದು ಸಂಚಿನ ಭಾಗ ಆಗುತ್ತೆ, ಮಗು ಗೊತ್ತಿರಲ್ಲ ಅಷ್ಟೇ ಅಂತ ಹೇಳಿ. ರೇಣುಕಾ ಸ್ವಾಮಿ ಏನು ಪಾಪನ ಸ್ವಾಮಿ? ನಾನು ರಘು ಅನೇಕ ಹಣಕಾಸಿನ ವ್ಯವಹಾರಗಳಿದ್ದೀವಿ ಅಂತ ರೇಣುಕಾ ಸ್ವಾಮಿ ಕೂಡ ಹೇಳ್ಕೊಬೋದು, ರಘು ಕೂಡ ಕ್ಲೈಮ್ ಮಾಡ್ತಾರೆ ಅದನ್ನು. ಅನೇಕ ಹಣಕಾಸು ವ್ಯವಹಾರಗಳಿದ್ದೀವಿ, ನಾವಿಬ್ಬರು ಫ್ರೆಂಡ್ಸೇ, ಹಾಗೆ ಬೆಂಗಳೂರು ಹೋಗೋಣ ಬಾ ಅಂತಲೇ ಬಂದಿದ್ದು. ನಾನು ದರ್ಶನ್ ಸರ್ ನೋಡೋಣ ಅಂತ ಏನೋ ಕೆಲಸದ ಮೇಲೆ ನಾನು ಬಂದೆ, ಅಲ್ಲಿ ಮನುಷ್ಯನೂ ಬಂದ. ಪವಿತ್ರ ಗೌಡ ದರ್ಶನ್ ಸರ್ ಏನೋ ಕಾರಣಕ್ಕೆ ಅಲ್ಲಿಗೆ ಬಂದರು. ಪವಿತ್ರ ಗೌಡ ಇವನ್ನ ನೋಡಿದ್ರಲ್ಲ, ಚಾಟ್ ಮಾಡಿದ್ರಲ್ಲ, ಇವನು ಏನೇನೋ ಫೋಟೋ ಕಳಿಸ್ಬಿಟ್ಟಿದ್ದ ಅಂತ ನನಗೆ ಅಲ್ಲೇ ಗೊತ್ತಾಯಿತು. ಆ ಕ್ಷಣದ ಪ್ರೊವೊಕೇಶನ್ ಇತ್ತು ಸ್ವಾಮಿ, ನನಗೆ ಪ್ರೊವೋಕ್ ಆಗ್ಬಿಟ್ರಲ್ಲಿ. ಪವಿತ್ರ ಗೌಡನಿಗೆ ಇವನು ಇಂತಿಂಥ ವಲ್ಗ್ಯಾರಿಟಿ ಇರ್ತಕ್ಕಂಥ ಫೋಟೋ ಕಳಿಸಿದಂಥ ಪ್ರೊವೋಕ್ ಆಗಿ ಪವಿತ್ರ ಗೌಡನ ಹೊಡೆದ್ರು, ಇವರು ಹೊಡೆದ್ರು ಸ್ವಾಮಿ. ನನಗೇನೋ ಕಳಿಸಿದ್ದ ಸ್ವಾಮಿ ಅವನು. ಒಂದು ದಿನ ಈ ರೇಣುಕಾ ಸ್ವಾಮಿ ಅನ್ನೋ ಮನುಷ್ಯ ನನಗೆ ಒಂದು ಚಾಟ್ ಮಾಡಿಬಿಟ್ಟಿದ್ರೆ ನೀವು ಪ್ರೂವ್ ಮಾಡಿ ಸ್ವಾಮಿ ಅಂತ ದರ್ಶನ್ ಕೇಳ್ತಾರೆ. ಏನು ಸರ್ ಆಗ? ಹೌದು, ಈಗ ನನ್ನ ಮಿತ್ರರಾದಂಥ ಶ್ರೀಮಾನ್ ಲೋಹಿತ್ ಅವರು ಹೇಳಿದಾಗೆ ಏನಾಗುತ್ತೆ ಅಂದರೆ, ಒಂದು ಮಗುವನ್ನು ಒಂದು ಚಾಕ್ಲೇಟಿನ ಆಮಿಷ ಒಡ್ಡಿ ಕರ್ಕೊಂಡು ಹೋದರೆ ಅದು ಕಿಡ್ನ್ಯಾಪ್ ಆಗುತ್ತೆ. ಅಲ್ಲಿ ಅವರೇ ಹೇಳಿದಾಗೆ ಮಗು, ಅದು ಮಗು ಆಮಿಷ ರೇಣುಕಾ ಸ್ವಾಮಿ ಅಲ್ಲ, ಆಗಲ್ಲ. ರೇಣುಕಾ ಸ್ವಾಮಿ ಒಬ್ಬ ಪ್ರಾಪ್ತ ವಯಸ್ಕ, ಸ್ವಲ್ಪ ಮಟ್ಟಿಗೆ ವಿದ್ಯಾವಂತ, ಮೆಡಿಕಲ್ ಸ್ಟೋರ್ ಓನರ್ ಆಗಿದ್ದಾನೆ ಅಂದರೆ ಡಿ ಫಾರ್ಮಾ ಏನೋ ಓದಿರ್ತಾನೆ, ಅದೆಲ್ಲ ಓದಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಆತನಿಗೆ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಅದ್ರ ಜೊತೆ ಆಟಾಡುವಂಥ ಒಂದು ಇದಿದೆ, ಅವನಿಗೆ ಶಕ್ತಿ ಇದೆ, ನಾಲೆಡ್ಜ್ ಎಲ್ಲ ಇದೆ ಅಂದಾಗ ಆತ ಒಬ್ಬ ಎಲ್ಲ ವಿಷಯ ಗೊತ್ತಿದ್ದಂಥ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ಆಮಿಷ ಒಡ್ಡಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಬಲವಂತವಾಗಿ ಕರ್ಕೊಂಡು ಹೋಗಬೇಕು, ಇಲ್ಲ ಆತ ಸ್ವಂತ ಇಚ್ಛೆಯಿಂದ ಬಂದಿರಬೇಕು. ಇಲ್ಲಿ ಕೊನೆಗೆ ಬರೋದೇ, ಆತ ಸ್ವಂತ ಇಚ್ಛೆಯಿಂದ ಇವ್ರು ಕರೆದಿರೋದು ನಿಜ, ಬಂದಿದ್ದಾನೆ. ಇವರು ಬೇರೆ ಉದ್ದೇಶ ಇಟ್ಕೊಂಡೆ ಕರ್ಕೊಂಡ್ ಬಂದಿರ್ಬೋದು, ಆದ್ರೆ ಆತನಾಗೆ ಬಂದಿದ್ದಾನೆ ಅಂದಮೇಲೆ ಅದು ಕಿಡ್ನ್ಯಾಪ್ ಆಗಲ್ಲ, ಕಿಡ್ನ್ಯಾಪ್ ಆಗಲ್ಲ. ಅದು ಒಂದಾಯ್ತು. ಇನ್ನು ಎರಡನೇ ಪ್ರಶ್ನೆ ತಾವು ಕೇಳಿದ್ದು ಅಂತ ಹೇಳಿದ್ರೆ ಪ್ರಚೋದನೆ. ನೋಡಿ, ಪ್ರೊವೊಕೇಶನ್ ನೋಡಿ, ಈ ನಮ್ಮ ಏನು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ಕರಿತೀವಿ ನಾವು, ಈ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಬಹಳ ಪ್ರಮುಖವಾದಂಥದ್ದು ಒಂದು ಆರೋಪಿಗಳ ಪರವಾಗಿರುವಂತಹ ಒಂದು ಅಂಶ ಇದೆ. ಅದು ಏನು ಅಂದ್ರೆ ಪ್ರಚೋದನೆ, ಪ್ರೊವೊಕೇಶನ್ ಅಂತ. ಈಗ ಯಾರು ಸಂತ್ರಸ್ತ ವ್ಯಕ್ತಿ ಅಂತ ಕರಿತೀವೋ ಆ ವ್ಯಕ್ತಿ ಏನಾದರೂ ಅಂತಹ ಒಂದು ಘಟನೆ ನಡೆಯೋದಿಕ್ಕೆ ಆತನ ಕಡೆಯಿಂದ ಪ್ರಚೋದನೆ ಇದೆಯಾ? ಈಗ ಗಾಂಧಿ ಬಜಾರ್ ರಸ್ತೆಯಲ್ಲಿ ಒಬ್ಬ ಮನುಷ್ಯ ತನ್ನ ಹೆಂಡತಿ ಜೊತೆ ಹೋಗ್ತಾ ಇರ್ತಾನೆ ಸಾಯಂಕಾಲ ಒಂದು ಶಾಪಿಂಗ್ ಮಾಡಕ್ಕೆ ವೀಕೆಂಡಲ್ಲಿ. ಯಾವನೋ ಒಬ್ಬ ಪರ್ಕಿ ಆತನ ಹೆಂಡತಿಯ ಕೈ ಹಿಡಿದು ಎಳಿತಾನೆ. ಅವನು ರೌಡಿನೋ ಪರ್ಕಿನೋ ಯಾರೋ ಹೇಳಿತಾನೆ, ಪ್ರವೋಕ್ ಆಗ್ತಾನ ಮನುಷ್ಯ, ಗಂಡ ಪ್ರವೋಕ್ ಆಗ್ತಾನೆ. ಒಬ್ಬ ಹಸ್ಬೆಂಡ್ ಅಲ್ಲಿ ಜೊತೆಯಲ್ಲಿರುವಂತ ವ್ಯಕ್ತಿ ಪ್ರವೋಕ್ ಆಗೋದು ಸಹಜ, ಪ್ರವೋಕ್ ಆಗ್ತಾನೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಕೊಲೆ ಆಗ್ತಾನೆ. ಯಾರೋ ಕೈ ಹಿಡಿದು ಎಳೆದ್ನಲ್ಲ ಅವನು,
ಸತ್ತೋಗ್ಬಿಡ್ತಾನೆ ಏನೋ ಒಂದು ಗಲಾಟೆಯಲ್ಲಿ, ಆಯ್ತು ಹೊಡೆದಾಟ. ಆ ಕಡೆ ಹೊಡಿತಾನೆ, ಅದು ಎಲ್ಲೋ ಒಂದು ಹೊಡಿತಾನೆ, ಅದು ಇನ್ನೆಲ್ಲೋ ಬಹಳ ಪ್ರಮುಖವಾದ ಜಾಗಕ್ಕೆ ಬೀಳುತ್ತೆ, ಕಪಾಳಕ್ಕೋ ಎಲ್ಲೋ ಹೊಡಿತಾನೆ, ಬೀಳ್ತಾನೆ, ಸತ್ತೋಗ್ತಾನೆ. ಇದು ಕೊಲೆನಾ? ಕೊಲೆನೇ. ಆದರೆ ಕೊಲೆಗೆ ಪ್ರಚೋದನೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಓಕೆ, ಅದು ನಮ್ಮ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಬಹಳ ಮುಖ್ಯವಾಗಿ. ಇಲ್ಲಿ ಪ್ರತಿಯೊಬ್ಬರು ಈಗ ಯಾವುದೇ ವ್ಯಕ್ತಿನ ಕೇಳಿ ಪ್ರಚೋದನೆ ಇರುವುದನ್ನು ಒಪ್ಪುತ್ತಾರೆ. ಆದರೆ ಜನ ಹೇಳೋದು, ಸಾಮಾನ್ಯರಿಗೆ ಹೇಳೋದು ಅಂದ್ರೆ ಆ ಒಂದು ಕಾರಣ ಇಟ್ಕೊಂಡು ಸಾಯಿಸಂಗಿಲ್ಲ ನೀನು ಅಂತ ಮಾಡೋಕ್ಕೆ ಅಲ್ಲ, ಕೇಸ್ ಹಾಕಿಲ್ಲ, ಜೊತೆಗೆ ಕೊಲೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಅಷ್ಟೇ. ಆತ ಯಾರೂ ರೇಣುಕಾ ಸ್ವಾಮಿ ಮಾಡಿದ್ದನ್ನ ಸರಿ ಅಂತ ಹೇಳಿ ಆತನನ್ನ ಬೆಂಬಲಿಸೋರು ಯಾರೂ ಇಲ್ಲ. ಕರೆಕ್ಟ್. ಎಲ್ಲರ ಬಾಯಲ್ಲೂ ಅದು ತಪ್ಪು ಬಿಡ್ರಿ ಅಂತಲ್ಲ. ಆತ ಇಷ್ಟರ ಮಟ್ಟಿಗೆ ಪ್ರಚೋದನೆಯನ್ನು ಮಾಡ್ತಾನೆ. ಈಗ ಯಾವುದೇ ಒಂದು ವಿಚಾರವನ್ನು ಬಿಟ್ಟಾಗ್ಯೂ ಸಹ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು. ಇತ್ತೀಚೆಗೆ ಒಂದು ಹೈಕೋರ್ಟ್ ತೀರ್ಪು ಬಂದಿದೆ. ಓಕೆ, ಈ ಲವ್ ಸಿಂಬಲ್ ಇದೆ ನೋಡಿ, ಅದನ್ನ ಒಬ್ಬ ಪರಸ್ತ್ರೀಗೆ ಕಳಿಸಿದ್ರೆ ಸಹ ಅದನ್ನ 354 ಅಟ್ರಾಕ್ಟ್ ಆಗುತ್ತೆ. ಓಕೆ, ಆಕೆಯ ಘನತೆಗೆ ಗೌರವ ತರುವ ಹುಷಾರು ಇದರದ್ದು ಕಳಿಸ್ಬೇಕಾದ್ರೆ ಅಲ್ಲ ಅಂತಿರುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ, ಅಂತಹ ಒಂದು ಇರುವಂತಹ ಸಂದರ್ಭದಲ್ಲಿ ಈ ಮನುಷ್ಯ ತಮ್ಗೆ ಗೊತ್ತಿರೋ ಹಾಗೆ ಏನೇನೋ ಕಳಿಸ್ತಾನೆ. ಅದನ್ನ ಹೇಳೋಕ್ಕೂ ಕಷ್ಟ ಇಲ್ಲಿ. ಆ ರೀತಿಯದೆಲ್ಲ ಕಳಿಸಿ ಪ್ರಚೋದನೆ ಮಾಡಿರ್ತಾನೆ. ಅಂದ್ರೆ ಪವಿತ್ರ ಗೌಡಂಗೂ ಅಲ್ಲೇ ಗೊತ್ತಾಗಿದ್ದು ಅಂತ. ಹೌದೇ, ಮುಖ ಪರಿಚಯ ಎಲ್ಲ ಆಗ್ಬಿಡ್ತು, ನೋಡ್ಬಿಟ್ರು ಪವಿತ್ರ ಗೌಡ. ಹೌದು, ಪ್ರಚೋದನೆಯನ್ನ ಅವನಿಂದನೂ ಪ್ರಚೋದನೆ ಆಗಿದೆ. ಆ ಸಂದರ್ಭದಲ್ಲಿ ಅವೆಲ್ಲದರ ಪರಿಣಾಮವಾಗಿ, ಹಾಗಂದ್ರೆ ಅದಕ್ಕೆ ಕೊಲೆ ಮಾಡಿದ್ ಸರಿ ಅಂತಲ್ಲ. ಆದ್ರೆ ಡಿಫೆನ್ಸ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಡಿಫೆನ್ಸ್ಗೆ ಈ ಸಂತ್ರಸ್ತನಿಂದ ಇರುವಂತಹ ಪ್ರಚೋದನೆಯೂ ಒಂದು ಅಂಶವಾಗುತ್ತೆ. ಫೈನ್. ನಾನು ಲೋಹಿತನ್ ಕೆಲವು ಇಂಪಾರ್ಟೆಂಟ್ ಕ್ವಶನ್ ಕೇಳಲಿಕ್ಕಿದೆ. ಪ್ರಾಬ್ಲಿ ರೋಹಿತ್ ಕೂಡ ಪ್ರಿಪೇರ್ ಆಗಿರ್ತಾರೆ ಅದಕ್ಕೆ ಅಂತ ಭಾವಿಸಿದ್ದೀನಿ.